ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ್ತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಮಾಡಿದ್ದೇನಕ್ಕೆ ಅಂತ ಹೇಳಿದ್ರೆ, ಓದ್ ವಿಡಿಯೋದಲ್ಲಿ ನನ್ನ ಮಗಳು ಅವರಪ್ಪನ ಮನೆಗೆ ಹೋಗಿದ್ದನ್ನು ನಾನು ನಿಮ್ಗೆ ತೋರಿಸ್ದೆ. ಅವಳನ್ನ ನೋಡ್ಕೊಂಡು ಬರೋಕ್ಕೆ, ಮತ್ತು ಅದಕ್ಕೂ ಮುಂಚೆ ನಮ್ಮ ತಾತನ ಕಣ್ಣಾಪ್ರೇಷನ್ ಆಗಿದೆ, ಅವ್ರನ್ನ ಕೂಡ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ತಾತ ಅಂದರೆ ಇಲ್ಲಿರೋ ತಾತ ಅಲ್ಲ, ನಮ್ಮಮ್ಮನಪ್ಪ. ಅವರು ಕಣ್ಣಾಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ನೋಡಿಕೊಂಡು ನನ್ನ ಕಸಿನ್ಸ್ ಎಲ್ಲ ಮೀಟ್ ಮಾಡಿಕೊಂಡು ಇವತ್ತು ಡೇ ಫುಲ್ಲು ಏನೇನಾಗುತ್ತೆ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಒಂಥರ ಡೈಲಿ ವ್ಲಾಗ್ ಥರ ಲಾಂಗ್ ವಿಡಿಯೋ. ಬಟ್ ನಮ್ಮ ಮನೇಲಿಲ್ಲ, ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮಮ್ಮನ ತವ್ರ ಮನೆ ಅಡೋನಹಳ್ಳಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಏನೇನಾಗುತ್ತೆ ಅಂತ ಈ ವ್ಲಾಗಲ್ಲಿ ನೋಡೋಣ. ಫಸ್ಟು ಅಲ್ಲೇ ಟೈಮ್ ಆಗ್ತಾ ಇದೆ, ಪೂಜೆ ಮಾಡೋಣ ಬನ್ನಿ. ಪೂಜೆ ಮಾಡಾಯಿತು, ಇನ್ನು ಜೋಡಿಸ್ಕೋಬೇಕು ಹೋಗೋಕ್ಕೆ. ನಮ್ಮಮ್ಮ ಎಲ್ಲ ರೆಡಿ ಮಾಡಿದ್ದಾರೆ, ರಾತ್ರಿನೇ ಕೆಲಸ ಮಾಡಿದರು. ಈಗ ಏನೇನೋ ಮಾಡಿದ್ದಾರೆ, ತೋರಿಸ್ತೀನಿ ಬರ್ರಿ. ಅಲ್ಲೇ ಜೋಡಿಸ್ಕೊಳಕ್ಕೆ ತೆಗ್ದಿಟ್ಬಿಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ. ಮತ್ತೇನು ಮಾಡಿದ್ದಾರೆ, ಮತ್ತೆ ಬುತ್ತಿ ಮಾಡ್ಕೊಂಡಿದ್ದಾರೆ ತಾತಂಗಿಷ್ಟ ಅಂತ. ಇದು ಅಡನಹಳ್ಳಿಗೆ ಇವೆರಡು. ಇದು ಎಲ್ಲಿಗೆ ಅಂತ ಹೇಳಿದ್ರೆ ಮಡಿಕೆ ಚಿಲ್ಲೂರಿಗೆ. ಪುಳಿಯೋಗರೆ ಮತ್ತು ಇದು ಕಿಲ್ಸನೆ ಅವ್ರ ಮನೆಗೆ. ನಮ್ಮ ಅಕ್ಕಂಗೂ ಕಿಲ್ಸ ಇಷ್ಟ. ಜೋಡಿಸ್ಕೊಳ್ಳೋಣ, ಎಲ್ಲ ಹಾಕಿ ಇಟ್ಟಿದ್ದಾರೆ. ನಾವು ರೆಡಿ ಮಾಡ್ಕೊಂಡು ಹೋಗೋದು. ನಮ್ಮ ಸ್ನಾನ ಮಾಡಕ್ಕೆ ಹೋಗಿದ್ದಾರೆ. 10:30. ಲಕ್ಕಿಗೆ ಊಟ ಕೊಡಬೇಕು. ಊಟ ಕೊಟ್ಟಾದ್ಮೇಲೆ ಯಾರಿಗೆ ಅಂತ ಹೇಳಿದ್ರೆ ನಮ್ಮ ತಾತಂಗೆ, ಅವರು ಬರಲ್ಲ. ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಟು ಹೋಗ್ತೀವಿ. ಲಕ್ಕಿಗೆ ಊಟ ಕೊಡಲ್ರಿ. ಈಗ ಎಣ್ಣೆ ಮೊಟ್ಟೆ ಬೇಯಿಸಿತ್ತಮ್ಮ, ಅದಕ್ಕೋಸ್ಕರ ಮೊಟ್ಟೆ ಬಿಸಿ ಮೊಸರು ಅನ್ನ ಅವನಿಗೆ ಕೊಟ್ಟೋಗ್ಬಿಟ್ರೆ ಅದ ಕೆಲಸ ಮುಗಿತಂತ. ನಾನು ಮೊಟ್ಟೆನ ಇದರಲ್ಲೇ ಫುಲ್ಲು ಇದು ಮಾಡಿ ಕೊಡ್ತೀನಿ, ಹಂಗಾದ್ರೆ ತಿಂತಾನೆ ಚೆನ್ನಾಗಿ ಅಂತ ಕೊಟ್ಟು ಬರ್ತೀನಿ ಊಟಕ್ಕೆ. ಊಟ ಮಾಡ್ತಾ ಇದ್ದಾನೆ. ಬರೀ ನಮ್ಮ ತಾತಂಗೆ ಹೇಳಿಲ್ಲ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ. ನಮ್ಮ ತಾತಂಗೆ ಹೇಳಂತಾರೆ, ಅವರು ಮಕ್ಕಂದಾರೆ. ಕಣ್ಣಾಪ್ರೇಷನ್ ಮಾಡಿಸ್ಕೊಂಡತ್ತೆ ತಾತ, ಅಡನಹಳ್ಳಿ ತಾತ ಕಣ್ಣಾಪ್ರೇಷನ್ ಮಾಡಿಸ್ಕೊಂಡತ್ತೆ, ನೋಡ್ಕೊಂಬರ್ತೀವಿ. ಕಣ್ಣಾಪ್ರೇಷನ್ನು ಮಾಡಿಸ್ಕೊಂಡತ್ತೆ, ನೋಡ್ಕೊಂಡು ಬರ್ತೀವಿ. ಹಂಗೆ ದಿವಿಷನ್ ನೋಡ್ಕೊಂಬರ್ತೀವಿ. ಹೋಗ್ತೀವಿ. ಇಲ್ಲಿ ಊಟಕ್ಕಿಟ್ಟಿನಿ. ಹೋಗ್ಬರ್ತೀವಿ. ತಾತಂಗೆ ಕಿವಿ ಕೇಳಲ್ಲ, ಅವ್ರಿಗೆ ರಿಪೀಟ್ ಹೇಳ್ತಾ ಇರ್ಬೇಕು. ಒಟ್ಟಿಗೆ ಕಿವಿ ಹತ್ರ ಹೇಳಿದ್ರೆ ಕೇಳಿಸ್ತದೆ ಸ್ವಲ್ಪ. ಅದಕ್ಕೋಸ್ಕರ ಫುಲ್ಲು ಜೋರಾಗಿ ಹೇಳ್ದೆ. ನಮ್ಮಮ್ಮ ನಾನು ಟೇಸ್ಟ್ ನೋಡಲಿ ಅಂತ ಎಷ್ಟು ಬುತ್ತಿ ಬಿಟ್ಟತೆ. ಟೇಸ್ಟ್ ನೋಡಿ ಹೇಳ್ತೀನಿ ಈಗ. ಬೇಕಾ ಪಪ್ಪ? ಸಖತ್ತಾಗೈತೆ. ಉಪ್ಪಿನಕಾಯಿ ಹಚ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರ್ತೈತೆ. ಈ ರೆಸಿಪಿನೂ ನಾನು ಮುಂದೊಂದು ದಿನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನಮ್ಮಮ್ಮ ಈ ಸಲ ಮಾಡೋಕ್ಕರೆ ಹೇಳಲಿಲ್ಲ, ನಾನು ಬೇರೆ ಕೆಲಸ ಎಲ್ಲ ಮಾಡ್ತಿದ್ನ. ಸೊ ವಿಡಿಯೋ ಮಾಡ್ಕೊಳಕ್ಕೆ ಇದು ಮತ್ತೆ ಬಿಸಿ ಬುತ್ತಿ ಅಲ್ಲ, ಫುಲ್ಲು ನಾದಿ ಮಾಡಿರೋಂಥ ಬುತ್ತಿ, ಸಖತ್ತಾಗಿರುತ್ತೆ. ಇದಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದರೆ ಮೆಂತ್ಯ ಚಟ್ನಿ ಎಲ್ಲ ಹಚ್ಕೊಂಡು ತಿಂದರೆ ಸೂಪರಾಗಿರ್ತತೆ. ನಾನು ನೆಕ್ಸ್ಟು ಇದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ನಮ್ಮಮ್ಮ ಮಾಡ್ತಾರೆ, ನಾನು ವಿಡಿಯೋ ಮಾಡ್ತೀನಿ. ನಾವೆಲ್ಲಿಗಾದರೂ ಹೋದರೆ ಒಂದು ಕೆಲಸ ಇಟ್ಕೊಂಡು ಹೋಗಲ್ಲ ಫ್ರೆಂಡ್ಸ್. ರಾಗಿ ಹಾಕಿಸ್ಕೋಬೇಕು. ಮತ್ತೇನಪ್ಪ? ಗೋಧಿ ಹಾಕ್ಸ್ಕೋಬೇಕಂತೆ. ತೆಗಿಡಿಕ್ಕಿ ತೆಗಿ. ಅಲ್ಲ ಆಮೇಲೆ ಇರೋದೇ 3 ಜನ ಅಲ್ಲ, ಇರಲಿ ಬಿಡ್ರಿ. ಇಲ್ಲೇ ಇಡ, ಬೇಡ. ಹೋಗಿ ಬರ್ತೀವಿ ಲಕ್ಕಿ. ಬಂಗಾರವನು ನಮ್ಮನೆ ಬಂಗಾರ ಕೊಂಡ್ರಪ್ಪ. ನಮ್ಮ ಮಮ್ಮಿ ರೆಡಿಯಾಗಿದ್ದಾರೆ, ಅವ್ರ ತವ್ರ ಮನೆಗೆ ಹೋಗಕ್ಕಿ. ಎಲ್ಲ ಹಿಡ್ಕಂದು ಬಾರಮ್ಮ. ಬಿಟ್ಟೀನಿ. ಅವರಿಗೆ ತವ್ರ ಮನೆ ಹೋಗೋದು ಅಂದರೆ ಭಾರಿ ಇಷ್ಟ.
ತುಂಬ ಖುಷಿ. ಕೊಡಪ್ಪ ಬೇಗ ಕೈ ಕೈ ಕೊಡಪ್ಪ. ಹೋಗ್ತೀನಿ. ಹೋಗಿ ಬರ್ತೀನಿ. ಹೋಗಿ ಬರ್ತೀವಿ. ಹೊರಟ್ವಿ. ಹಿಟ್ಟು ಹಾಕ್ಸ್ಕೊಂಬರ ಕಳ್ಸೈತೆ ನಮ್ಮಮ್ಮ. ಹಿಟ್ಟಿ ಸಂಜೆ ತಗೊಂಡೋಗೋದು ಏನಮ್ಮ. ಹಾಂ, ಬಂದಿದ್ದಕ್ಕೆ ಎಲ್ಲದನ್ನು ಮಾಡಿಸ್ತದೆ ನಾವು. ಏನಾದರೂ ಒಂದು ಕೆಲಸ ಇಟ್ಕೊಂಬರಲ್ಲ ಏನಮ್ಮ. ಮುಗೆ ಫುಲ್ಲು ಹೋದ್ರೆ ಎಲ್ಲ ಕೆಲಸ ಆಗಬೇಕು, ಹಂಗೆ ಕೆಲಸ ಇಟ್ಕೊಂಬರೋದು ನಮ್ಮಮ್ಮ. ಇವತ್ತು ರಜಾ ಇದೆಯಾ, ಅದಕ್ಕೆ ಕರ್ಕೊಂಡು ಕಳೆ ಅಂತ ಹೊರಟಿದ್ದೀವಿ. ಹಾಗೆ ಮೊಮ್ಮಗಳು ನೋಡ್ಕೊಂಡು, ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು, ನಮ್ಮ ಸೊಸೆ ಅಳಿಯಂದ್ರೆ ಎಲ್ಲರೂ ನೋಡ್ಕೊಂಬರಕ್ಕೆ ಅಂತ ಹೋಗ್ತಾ ಇದ್ದೀವಿ. ದಿನದಿಂದ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ ಬರಬೇಕಂತ. ಹಿಂಗೆ ಹೋಗ್ತಾ ಕೈ ಮುಗ್ದು ಹೋಗ್ತಾ ಇದ್ವಿ, ಇಳ್ದೇನು ಬರ್ತಿರ್ಲಿಲ್ಲ. ಇವತ್ತು ನಮ್ಮಮ್ಮ ಬೆಳಗ್ಗೆನೇ ಹೇಳ್ತಿತ್ತು ಇವತ್ತು ಆಷಾಢ ಕರಿಯಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅದಕ್ಕೋಸ್ಕರ ಬಂದಿದ್ದೀವಿ. ಬರೀ ದರ್ಶನ ಮಾಡೋಣ. ಮಾತಂಗವ್ವ, ನಮ್ಮೂರಲ್ಲೂ ಮಾತಂಗಮ್ಮ ದೇವಸ್ಥಾನ ಐತೆ, ಅದು ಒಂದಿನ ತೋರಿಸ್ತೀನಿ. ಕಾಪಾಡವ ತಾಯಿ. ಇದು ಮಡಿಕೆ ಚಿಲ್ಲೂರು, ಹೊಸ ಮಡಿಕೆ ಚಿಲ್ಲೂರು ಮಾತಂಗವ್ವ. ಲಿಂಗು ಅಂತೆ. ನಾನು ಕಡಿಮೆನೇ ಬಂದಿರೋದು, ಹೋಗ್ತಾ ಬರ್ತಾ ಕೈ ಮುಗಿತಿದ್ದೆ ಅಷ್ಟೇ. ಅಂದರೆ ಬೈಕಲ್ಲಿ ಹೋಗ್ತಿದ್ರೆ ಹಂಗೆ ಕೈ ಮುಗ್ಕೊಂಡು ಹೋಗ್ತಿದ್ದೆ, ಒಳ ಬರ್ತಿರ್ಲಿಲ್ಲ ಜಾಸ್ತಿ. ಇವತ್ತು ನಮ್ಮಮ್ಮ ಆಷಾಢ ಹೋಗೋಣ ಅಂದಿದ್ದಕ್ಕೆ ಬಂದಿದ್ದೀವಿ. ಈಗ ಇದು ಅಡನಹಳ್ಳಿಗೆ ಹೋಗೋಕರೆ ಸಿಗುತ್ತೆ ಇದಾ ಪ್ರಸಾದ ಮಾಡಿಸ್ತಾರಾ? ಅಮಾಸೆ ಉಣ್ಬೇಕಾ? ವೆಲ್ಕಮ್ ಮಾಡಕ್ಕೆ ಬರ್ತದಾರೆ. ಹಾಯ್ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ಸಖತ್ತಾಗಿದ್ದೀವಿ. ಬರ್ರಿ. ಆರಾಮ? ಮಾಮ ಏನು ಹೇಳ್ಕೊಟ್ಟತೆ ಕೇಳು ಮತ್ತೆ. ಆರಾಮ ಅಂತ ನನಗೆ ಕೇಳ್ತಿಲ್ ನೋಡಪ್ಪ ಅಲ್ಲಯ್ಯ. ನಮ್ಮಪ್ಪ ಹೇಳ್ದಿದ್ದೆಲ್ಲ ಮರ್ತೋಗೈತೆ. ಆರಾಮತ್ತೆ ಆರಾಮತ್ತೆ. ಹಾಯ್. ಅವನ್ ಕೇಳಿಲ್ಲ. ಇವರೇ ನಮ್ಮ ತಾತ. ನೋಡ್ರಿ ನಮ್ಮ ಹೇಮ ಎಷ್ಟು ಚೆನ್ನಾಗಿ ಮಾಡ್ಕೊಂಡ. ಐಡಿಯಾ ಕೊಟ್ಟಿರೋದು ಇವ್ರಂತೆ, ಮಾಡಿರೋದು ಅವಳು ಮಾತ್ರನಾ? ನೀನೇನು ಹೆಲ್ಪ್ ಮಾಡಿಲ್ಲ ನೋಡು. ನೋಡಿದ್ರೆ ಓದ್ಬೇಕು ಅನ್ನೋ ಫೀಲ್ ಬರ್ಬೇಕು, ಅಷ್ಟು ಚೆನ್ನಾಗಿ ಮಾಡ್ಕೊಂಡ. ನಿಮ್ಗೆ ತೋರಿಸ್ಬರ್ರಿ ಮೇಡಮ್. ಅವ್ರು ಇಲ್ಲೇ ಎಲ್ಲ ಕಡೆ ಓದೋದೆ, ಇಲ್ಲೆಲ್ಲ ಓದೋದೆ ಇವರು. ಇವಳು ಮಾತ್ರ ಎಷ್ಟು ಚೆನ್ನಾಗಿ ಮಾಡ್ಕೊಂಡೆ. ನಾನು ಸ್ನ್ಯಾಪ್ ಹಾಕ್ದಾಗೆ ಅನ್ಕಂಡೆ ಇದನ್ನೇ ಸ್ನ್ಯಾಪ್ ಹಾಕ್ತೀನಿ ತಡಿ ನಾನು. ಪೃಥ್ವಿ ನೀನು ಬರ್ದಿರೋದ ಇದು? ಗುಡ್ ಹಾಕಿದಾರಲ್ಲೂ. ಹಾಂ, ಯಾವ ರೀಲ್ಸ್ ಮಾಡೋಕ್ಕೆ ಇಷ್ಟೊತ್ತು ಪ್ರಾಕ್ಟೀಸ್ ಮಾಡಿ ಬೆವರು ಇಳಿಸಿ ಬಂದಿದ್ದೀವಿ. ಈಗ ಡ್ರೆಸ್ ಸೆಲೆಕ್ಷನ್. ಇವ್ರು ಜೀನ್ಸ್ ಹಾಕಂದ್ರೆ ನನ್ನ ಹತ್ರ ಇಲ್ಲಲ್ಲ. ಅಯ್ಯೋ, ಓ ಹುಡುಗಿಯ ಜೊತೆಗೆ ಏನಿರ್ತೀಯ? ಕುಶಾಲ ಬಂದನತ್ತೆ. ಹೋಗ ಬೆಟ್ಟ ಕೊಟ್ಟಾರೆ. ಈಗ ಅಕ್ಕಂದು ರೀಲ್ಸ್ ಮಾಡದೆ ರೆಡಿ ಆಗ್ತಾ ಇದ್ದಾರೆ. ಅಮ್ಮ ಇದಮ್ಮ BSc ಓಪನ್ ಆಗೈತಲ್ಲ, ಅಲ್ಲಿ ಈಸಿ ಬೈ. ನಾನು ಸ್ಲಿಪ್ಪರ್ ತಂದಿನಲ್ಲ ಅಲ್ಲಿ ಬಟ್ಟೆ ತರ್ಸಕ್ಕೆ ಕರ್ಕೊಂಡ್ಬಂದಾರೆ ನಮ್ಮ ದೊಡ್ಡತ್ತೆ. ನಮ್ಮ ದೊಡ್ಡತ್ತೆ ನಾನು ಸ್ವಲ್ಪ ಫುಲ್ ಹೈಲೈಟ್ ಮಾಡೋಣ ಅಂತ. ಅವ್ರು ಹೈಲೈಟ್ ಮಾಡೋದೇ ಬೇಡ, ಅವ್ರು ಹೈಲೈಟ್ ಆಗ್ತಾರೆ. ಇವರಿಗೆ ಫುಲ್ ಶೀತ ಆದರೂ ರೀಲ್ಸ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಬೇಗ ರೆಡಿ ಆಗ್ರೆ ಮಾಡೋಣ. ಇಬ್ಬರು ರೆಡಿ ಆಗಿದ್ದೀವಿ. ಒಬ್ಬರು ಭಾಳ ನಿಧಾನ, ರೆಡಿ ಆಗೋದೇ ನಿಧಾನ.
ಪರವಾಗಿಲ್ಲ, ನಮ್ಮ ಚಂದು ಏಮನ್ ಬಿಟ್ಟು ಡ್ಯಾನ್ಸ್ ಮಾಡೋಣ ಅಂತ ಹೇಳ್ತಿದ್ದಾಳೆ. ಅವಳು ಬೇಜಾರಾಗಲ್ಲ ಯಾಕೋ? ಒಳ್ಳೆ ಹುಡುಗಿ. ಅಯ್ಯೋ ಬಕೆಟ್ ಹಿಡಿತದಾಳ ಅಕ್ಕೋಗಿ ಈಗಿಂದಾನೆ. ಅಕ್ಕ ಸಿಂಟೆಕ್ಸ್ ಎಲ್ಲ ಒಂದೇ, ಬಕೆಟ್ ಹಿಡಿತಿಲ್ಲಂತೆ, ಸಿಂಟೆಕ್ಸ್ ಹಿಡಿತದಾಳ. ಬೇಗ ಬೇಗ ರೆಡಿಯಾಗೆ ಅಮ್ಮ. ಅವಳಿಗೆ ಹುಷಾರಿಲ್ಲ, ಶೀತ. ಅದರಲ್ಲೂ ಪಾಪ ನಮಗೋಸ್ಕರ ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ನಮಗೋಸ್ಕರ ಡ್ಯಾನ್ಸ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಆದರೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ. ಯಾವಾಗಲೂ ಇಲ್ಲೇ ವಿಡಿಯೋ ಮಾಡಿರೋದು. ಮೇಡಮ್ ತೆಗಿಬೇಕಾ ನೋಡು, ಒಂದೇ ಕೈಯಲ್ಲೇ ಇಳಿಸ್ತೀನಿ. ಅವ್ರಿಗೆ ಸ್ವಲ್ಪ ಶಕ್ತಿ ಕಮ್ಮಿ, ಅವ್ರು ಎಡವಟ್ಟು ಒಂದು ಸ್ವಲ್ಪ. ಇಲ್ಲಿಡೋಣ ಅಕ್ಕ ರೀಲ್ಸ್ ಪ್ರಾಕ್ಟೀಸು ಅಕ್ಕಂದು. ಬರ್ರಿ, ಒಂದು ರೀಲ್ಸ್ ಮಾಡೋಕ್ಕೆ ಎಷ್ಟು ಟೇಕ್ ತಗೊಂಡಿರ್ಬೋದು? ಒಂದೇ ಒಂದು ರೀಲ್ಸ್ 30. ಅದರಲ್ಲಿ ಇವರು ಪರ್ಫೆಕ್ಟ್ ಡ್ಯಾನ್ಸರ್, ಬಟ್ ನಾನು ಮತ್ತು ನಮ್ಮ ಹೇಮಾ ಅವರು ಸ್ವಲ್ಪ ನಾವೇನು ಅರ್ಧಂಬರ್ಧ ಡ್ಯಾನ್ಸರ್, ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನಾವು ಕನ್ನಡದ ಅರ್ಧಂಬರ್ಧ ಡ್ಯಾನ್ಸರ್ಸ್. ಅದರಲ್ಲಿ ಇವರೆಲ್ಲ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಸೊ ಲೇಟ್ ಆಗ್ತಾ ಇದೆ. ಈ ನನ್ನ ಮಗನಿಂದನೇ ಅರ್ಧ ನಮಗೆ ತೊಂದರೆ. ಬಾರ್ಲಲ್ಲಿ ಅವ್ನ ಮಗ ತೋರಿಸಲ್ಲ. ಅವನ್ನ ನನ್ನ ಫ್ರೆಂಡ್ ಒಬ್ಳು ತುಂಬ ಚೆನ್ನಾಗಿದ್ದಾನೆ ಅವನು ಅಂತ ಹೇಳ್ಬಿಟ್ಲಾ, ದಿಮಾಕು. ನಾವು ಫುಲ್ಲು ಕಜಿನ್. ಯಾರು? ನೇತ್ರಂಟಿಯವರ ಊಟಕ್ಕೆ ಕರೆದಿದ್ದಾರೆ. ಏನು ಮಾಡಿದ್ದೀರಾ? ನಾವು ಮಾಡ್ಕೊಂಬಂದಿರೋದು ಹೇಳತ್ತೆ. ಹಾಂ, ಭೋಜನ ತುಪ್ಪ ನಾವು ಹಾಕು ಸಖತ್ತಾಗಿರ್ತದೆ. ಹಾಕ್ಸ್ಕ ತೆಪ್ರೆ ಕಿಲ್ಸ ಬುತ್ತಿ ನಮ್ಮ ಅತ್ತೆಯವ್ರು ಬೋಂಡ ಮಾಡ್ಯಾರೆ. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದು ಗೊತ್ತಾ ಫ್ರೆಂಡ್ಸ್ ನಾವು ವಿಡಿಯೋನ? ಎಷ್ಟೊತ್ತಿಗೆ? 2 ಆಗಿತ್ತಾ 1 ಆಗಿತ್ತಾ? 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಈಗ 3 ಗಂಟೆ. ನಮ್ಮ ಕೈಲಾದಷ್ಟು ರೀಲ್ಸ್ನ ಮಾಡಿದ್ದೀವಿ. ಪೋಸ್ಟ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲ, ಇನ್ಸ್ಟಾಗ್ರಾಮಲ್ಲಿ. ಅಲ್ಲಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ದೀಪ್ತಿ ಬಿ ಪಾಟೀಲ್ ಅಂತ ಸರ್ಚ್ ಮಾಡಿರಿ, ಇಲ್ಲ ಅಂದರೆ ಲಕ್ಕಿ ದೀಪ್ತಿ ಅಂತ ಮಾಡಿರಿ, ಬರ್ತೀನಿ. ಅಲ್ಲಿ ಹೋಗಿ ವೀಡಿಯೋಸ್ನ ನೋಡಿ. ಇವತ್ತು ಮಾಡಿದ ರೀಲ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಇವರು ಈ ಅಂತ ಕಿಸಿಯಾಕೆ ಇರೋದು ಪಾಪ. ಇವ್ರು ಭಾಳ ಆರೋಗ್ಯದಲ್ಲಿ ಏರುಪೇರು. ಕಣ್ಣಾಗೆಲ್ಲ ನೀರು ಬಂದ್ರೂ ನನ್ನ ಜೊತೆಗೆ ನಮ್ಮ ಚಂದು ಜೊತೆಗೆ ಡ್ಯಾನ್ಸ್ ಮಾಡಿದ್ದಾರೆ. ಅವರಿಗೊಂದು ಕ್ಲಾಪ್ಸ್, ಅವ್ರಿಗೆ ಅವರೇ ಹೊಡ್ಕೊಳದೆ. ಕ್ಲಾಪ್ಸ್ ಮಾಡಿ ಮೇಡಮ್, ಈ ಥರ ಕ್ಲಾಪ್ಸ್ ಮಾಡ್ತಿದ್ದಾರೆ. ಈಗ ಒಂದು ಸ್ವಲ್ಪ ಹೊತ್ತು ಹೊರಡ್ತೀವಿ, ಸೊ ಸಹಕರಿಸಿ. ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಕೆಳಗಡೆ ನಮಗೆ ಬೈತಾ ಇದ್ದಾರೆ, ಎಷ್ಟೊತ್ತು ಮೇಲೆ ಹೋಗಿರ್ತಾರಲ್ಲ. ನಾನು ಮಾತಾಡೋಕ್ಕೂ ಬಿಡಲ್ಲ ಅವಳು. ಸಾಂಗು ಜೋರಾಗಾದರೂ ಹೇಳ್ರಿ ಮೇಡಮ್. ಅಪ್ಪಾಜಿ ಅಲ್ಲ ಮಾವ ಕರೀತಿ ತಗೋ. ನಾನು ಬರಲ್ಲಪ್ಪ, ನಾನು ಬೈಸ್ಕೊಳಲ್ಲ. ಬರೀ EVS ನೆಕ್ಸ್ಟ್ ನಮ್ಮ ಅತ್ತೆರು ಹೊಡಿತಾರೆ. ನಮ್ಮ ಕಂಪ್ನಿನೇ ಜುಪಿಟರ್ ಸೇಮು, ಈಗಿನ ವರ್ಷನ್ ಅಷ್ಟೇ. ಇಲ್ಲ ಆರಾಮಾಗಿ ಎಷ್ಟೊಂದು ಇಡ್ಬೋದು ಪಾಪ. ನಮ್ದು ಒಂದು ಇದಕ್ಕೆ ಇಲ್ಲಿ ನಮ್ದೇನೋ ಬ್ಯಾಟ್ರಿನೇನೋ ಬರ್ತತೆ. ಆರಾಮಾಗಿ ಕಾಯಿನೂ ಎತ್ಕೊಂಬರ್ಬೋದು ತೋಟಕ್ಕೆ ಹೋದ್ರೆ. ಇವಾಗ ಏನೋ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಏನು ತೋರ್ಸಕ್ಕೆ? ಇವರು ಇಲ್ಲಿ ವೆಜಿಟೇಬಲ್ ಗಾರ್ಡನ್, ಅವು ವೆಜಿಟೇಬಲ್ ಗಾರ್ಡನ್ ತೋರಿಸ್ತಾರೆ ಮೇಡಮ್. ಮತ್ತೀಗ ಏನಿದು? ಮತ್ತೇನು? ತೋಟ? ಮತ್ತೆ ನಮ್ಮ ದಿವಿಷನ್ ಮದುವೆ ಆಗ್ತೀಯಾ? ಆಗಲ್ಲ.
ತಡಿ 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 ಇಲ್ಲ ಒಂಚೂರು ಬಾಯಿಲಿ ನಮ್ಮ ದಿವಿಷನ್ ಮದುವೆ ಹಾಕಿಯಾ ಯಾವಾಗ ಓಯ್ ನನ್ನ ದಿವಿಷ ಹೆಂಗದಳು ಗೊತ್ತೈತೇನ ಚೆನ್ನಾಗಿಲ್ಲ ಅಂತೆ ನಮ್ಮ ದಿವಿಷನ್ಗೆ ಇವ್ರಿಬ್ರು ಹೇಳ್ತಿರೋದು ನಮ್ಮ ಚಂದು ನಿಜಾನೇ ಹೇಳೋದು ಗಾರ್ಡನ್ ನಿಧಾನಕ್ಕೆ ಹೋಗಪ್ಪ ಅಯ್ಯೋ ಪೃಥ್ವಿ ಎಡ್ಬಿಡಂಗೆ ಪೃಥ್ವಿ ಬೀಳ್ತಿದ್ದ ಈಗ ಹೆಂಗೆ ವಾಪಸ್ ಬರ್ಬೇಕು ಯಾವ ಗಿಡ ಅಂತ ಎಕ್ಸ್ಪ್ಲೇನ್ ಮಾಡ್ತಾರಾ ಮೇಡಮ್ ಇದು ಬೆಂಡೆಕಾಯಿ ಫ್ರೆಂಡ್ಸ್ ಕರೆಕ್ಟ್ ತಾನೇ ಬೆಂಡೆಕಾಯಿ ಇಲ್ಲ ಇದು ಬೆಂಡೆಕಾಯಿ ಇದೆ ಇದು ಅನ್ಸುತ್ತೆ ಮೇ ಬಿ ಹ್ಞೂ ನೋಡಿ ಇಲ್ಲಿ ಬೆಂಡೆಕಾಯಿ ಬಂದತ್ತೆ ಕರೆಕ್ಟು ಕರೆಕ್ಟಾಗಿ ಹೇಳಿದ್ದೀನಾ ಇಲ್ಲಿ ಯಾವುದೋ ಸೊಪ್ಪು ಹಾಕಿರ್ಬೇಕು ಅಜ್ಜಿ ತುಳಿಬೇಡ ಸೊಪ್ಪೆ ಅದು ಇದು ಅಡಿಕೆ ಗಿಡ ಎಸ್ ಎಸ್ ನಮ್ಮ ಎಂಥದ್ದು ಮನಿ ಪ್ರಾಡಕ್ಟ್ ಇದು ನಮ್ಮ ಅಡಿಕೆ ಗೋಲ್ಡ್ ಫಸ್ಟ್ ಹಿಂಗಿರುತ್ತೆ ಮಲ್ನಾಡ್ ಗೋಲ್ಡ್ ಇದು ಎಲ್ಲ ಇಲ್ಲೆರಡು ಮತ್ತು ಒಳಗಿರೋ ಎರಡು ಆಕ್ಳಿಗೆ ಸಪ್ಪೆ ನಿಮಗೂ ಆಗ್ತಾಳಂತಲ್ಲೋ ಇದನ್ನ ನೋಡಿ ಈಕಿ ಎಮ್ಮೆ ಇದು ಸಣ್ಣ ಇದು ಸಣ್ಣ ಎಮ್ಮೆ ಅದು ಕೋಣ ಅದು ಕೋಣ ಏನ್ ಮಾಡಕ್ ಬಂದಿದ್ದೀರಾ ಇಲ್ಲಿ ಗಾರ್ಡನ್ ನೋಡಕ್ ಬಂದಿದ್ದೀವಿ ಇದೆಲ್ಲ ನೀವೇ ಮಾಡಿರೋದಾ ಸರ್ ನೀವು ಮಾಡಿರೋದಾ ಸರ್ ಮೇಡಮ್ ಕಣ ನಾನು ಕಾಲ್ ಮಿ ಮ್ಯಾಮ್ ಬಿದ್ದು 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 ಇಷ್ಟು ಬೆಳಿತೆ ತೋಟ ಎಲ್ಲ ವೈಟ್ ಇರಕ್ಕಿತ್ತಾನೆ ಯಾಕೆ ವೈಟ್ ಇರ್ತತೆ ಗ್ರೀನೇ ಇರೋದು ಬೆಳಗ್ಗೆ ನೋಡ್ಬೇಕು ನಡಿ ಎಷ್ಟೊಂದು ಚೆನ್ನಾಗಿರ್ತದೆ ಹೈಡಿ ಸಣ್ಣ ಹುಡುಗ್ರ ಜೊತೆ ಹೋಗದಾಳ ಅದು ಏನು ಗೊತ್ತಾ ಅವ್ರ ಅಪ್ಪನ ಹತ್ರ ಎಷ್ಟು ಇಸ್ಕೊಂಡ್ ಕೊಡಕ್ಕೆ ಅವ್ರ ಅಪ್ಪನ ಹತ್ರ 35 ಲಕ್ಷ ಇಸ್ಕೊಡ್ಬೇಕಂತೆ ಕುಶಲ ಅವ್ರ ಅಪ್ಪನ ಹತ್ರ ಅವ್ನು ಕೊಟ್ಟ ಇವಕ್ಕೆ ಇಸ್ಕೊಂಡ್ಲು ಇವರಿಬ್ರಿಗೂ ದಿವಿಷ ಚೆನ್ನಾಗಿಲ್ಲಂತೆ ಮದುವೆ ಆಗಲ್ಲಂತೆ ಅಜ್ಜ ನಮ್ಮ ಅಜ್ಜಿ ಸಂಪಾದನೆ ಅಯ್ಯಪ್ಪ ಭಾಳ ಚೂಟಿ ಐತಲ್ಲ ಇದು ನಿನ್ನಂಗಿಯ ಆದ್ರೆ ಅದು ಹುಡುಗಿ ಇವನು ಹುಡುಗ ಬರ್ರಿ ಹೋಗೋಣ ಎಲ್ಲಿಗೆ ಒಂದು ರೌಂಡ್ ಕರ್ಕೊಂಡು ಹೋಗ್ತಾಳಂತೆ ಅದಕ್ಕೆ ಹತ್ತಿದ್ದೀನಿ ಇದೇ ಫಸ್ಟ್ ಟೈಮು ಹತ್ತಿರೋದು ವಾಪಸ್ ಮನೆಗೆ ಕರ್ಕೊಂಬರ್ತೀಯಲ್ಲ ಚಂದು ಕೂದಲೆಲ್ಲ ನನಗೆ ಹೊಡಿತದೆ ನನಗೆ ಹೊಡಿತದೆ ಇಳಿದ್ಬಿಟ್ಟು ತಿರ್ಸ್ಕೊಳೋದು ಇಳಿಯಕ ಅಂತೇಳಿ ಆದ್ರೂ ಪಾಪ ಇಷ್ಟು ಚೆನ್ನಾಗಿ ಹೊಡಿತಾಳೆ ಇನ್ನು 9th ಚೆನ್ನಾಯ್ತು ಚಂದು ಕರ್ಕೊಂಡೋದ್ಲು ನನ್ನ ಬಂದಾಗೆಲ್ಲ ಕೊಡ್ತೀರಾ ಇವತ್ತು ನಮ್ಮ ಆಂಟಿನೂ ಬಂದತ್ತೆ ಇಲ್ಲ ಅಡ್ಕೆನಾ ಈ ಥರ ಅಡಿಕೆ ಬೇಡ ಫುಲ್ ಸಣ್ಣಕ್ಕೆ ಇರ್ತತ್ತಲ್ಲ ನಮ್ಮ ಮನೆಗೆ ಅದಾವೆ ಅಂಥದ್ದು ಬೇಕು ಬಾ ಎಲ್ಲ ಅಡಿಕೆ ಪಾರ್ಟ್ನರ್ ಬಾಯ್ 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 ಬೆಳಗ್ಗೆ ಬಂದ್ರೆ ಈಗ ಕೊಂಡ ಕೊಡ್ತೀನಿ ಅಂತ ಅತ್ತೆ ಕೈಯೋಣ ಬಾಯ್ ನಾವು ಮಾಡ್ತಿರ್ತೀವಿ ಬಾಯ್ ಬಾಯ್ ತಿಂದು ಈಗ ಫುಲ್ಲಾಗೆ ಊಟ ಫ್ರಿಜ್ ಮೇಲೆ ಕೊಡ್ಸೈತಂಬ್ರೆ ಪಿಂಕ್ ಅವನು ಹೇಳ್ಕೊಡೆ ಅಲ್ಲ ಈಗ ತಿಂತಿದ್ದೆ ಊಟ ಫುಲ್ ಆಗೈತೆ ಊಟನೇ ಜಾಸ್ತಿ ಆತ ನಮಗೆ ಕೇಳಲ್ಲ ಒದ್ದಾಡಿದ್ವಿ ನಾವು ಉಂಡು ಅಲ್ಲಿ ಕೊಟ್ಟು ಕಳ್ಸಿದ್ವಿ ಬಾಯ್ ಕಣ
ಅಲ್ಲ ಸೋನಿಗೆ ಕೊಡು ಗೌರಿ ಹಬ್ಬಕ್ಕೆ ಬರ್ರಿ ಕೊಟ್ಟರುವ ಬ್ರೆಡ್ ಇಟ್ಟತೆ ನೋಡೋದು ಥ್ಯಾಂಕ್ ಯು ಸೋ ಮಚ್ ಹೇಳ ಓಯ್ ಬಾಯ್ 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 ನಮ್ಮ ಅಕ್ಕ ಮನೆ ಬಂದಿವೆ ಬರ್ರಿ ನೋಡ್ತಿದ್ದಾರೆ ಚಿನಿ ಬಾ ಬಾ ಬಂಗಾರು ಒಂದು ವಾರ ಆಯ್ತು ಕಳ್ಳ 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 ಬಾರ ಅಯ್ಯೋ ಬಿಡಮ್ಮ ನಾನು ಇಸ್ಕೊಂಬಕ್ಕು ಮಕ್ಕಳ ಬಿಟ್ಟು ಅಯ್ಯ ಮೊಬೈಲ್ ಮೇಲೆ ಜಾಸ್ತಿ ಬಾಯಿ ತುಂಬ ಎರಡಕ್ಕೆ ಹಾಕೊಂಡು ಕಳಿಸ್ಬಿಟ್ರು ಇಲ್ಲಿ ಮಾತಾಡೋಕ್ಕಾಗ್ತಿಲ್ಲ ಉಗ್ದು ಬಂದೆ ಅದರಲ್ಲೇ ಎಷ್ಟು ಬೇಗ ಕೆಂಪೋಗ್ಬಿಟ್ಟೆ ನಾಲ್ಗೆಲ್ಲ ಅಕ್ಕಿಗೆ ವಿಡಿಯೋ ಮಾಡಿದ್ರೆ ನೋಡಿ ಬೇಕಾರೆ ಸುಮ್ಮನಿರ್ತಾಳೆ ದಿವಿಶಾ ಅಯ್ಯೋ 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 ದಿವಿಶಾ ಈಗ ನೋಡಿ ಸುಮ್ಮನಿರ್ತಾಳೆ ಏನು ಆಟ ಆಡಲ್ಲ ಬೇಕಾ ಬೇರೆ ಮಾತಾಡ್ಸಕ್ಕಾರೆ ವಿಡಿಯೋ ಮಾಡ್ಬೋದು ಅಕ್ಕಿ ನಾವಾಗಿ ಫೋನ್ ಹಿಡಿದು ಮಾತಾಡ್ಸಕ್ಕೋದು ಯಾಕಾಡು ಕೂತೀನಿ ನೋಡಲ್ಲ ಅಕ್ಕಿ ಸುಮ್ಮನೆ ನೋಡ್ತಾಳೆ ಸುಮ್ಮನೆ ಯಾಕೆ ಆಟ ಎಲ್ಲ ತೋರ್ಸಲ್ಲ ಅದ್ರಾಗೆ ಹೊಳೆ ನೋಡಿಲ್ಲ ಅಂತ ನಮ್ಮಮ್ಮ ಇವ್ರೂರ ಹತ್ರ ಇರೋ ಹೊಳೆನ ಕೋಟೆ ಇದೆ ಕೋಟೆ ಒಳಗೈತೆ ಕೋಟೆ ಅದಕ್ಕೆ ನೋಡೋಕೆ ಕರ್ಕೊಂಬತ್ತಿ ಎಷ್ಟೊಂದು ಒಳ್ಳೆ ಬಂದತ್ತಲ್ಲಪ್ಪ ಅದೇನ್ ಮರ ಬಿದ್ದತ್ತ ಅದು ಬಿದ್ದಿರಕ್ಕ ಅಲ್ಲೈತ್ ನೋಡಮ್ಮ ಸೇತುವೆ ಅದಾವೆ ನಮಗೂ ಮಂಗಾಗೂ ಸ್ವಲ್ಪ ದೂರ ದೂರ ಯಾಕಂದರೆ ಒಂದಿನ ನಮ್ಮ ಮನೆ ಮೆಟ್ಕಲಿಂದ ಮಂಗ ಮೈ ಮೇಲೆ ಹಾರಿ ಸ್ಟೆಪ್ಸಿಂದ ಬಿದ್ದುಬಿಟ್ಟಿದ್ದೆ ಈಗ ರೀಸೆಂಟಾಗಿ ಒಂದು ತಿಂಗಳಾತೇನಮ್ಮ ಒಂದು ತಿಂಗಳಾತ ಅದಕ್ಕೋಸ್ಕರ ಅದು ಸಣ್ಣ ಸಣ್ಣ ಮಂಗ ಇದ್ರಿಗೆ ಬೇಗ ಬೇಗ ಮುಂದೆ ಬಂದ್ಬಿಡ್ನಪ್ಪ ಯಾಕೆ ಬೇಕು ರಿಸ್ಕು ಇದು ಕೋಟೆ ಫ್ರೆಂಡ್ಸ್ ಇಲ್ಲಿ ಹೋಗೋಕ್ಕಾಗಲ್ಲ ತುಂಬ ಇದಿರ್ತತೆ ಬೆಳೆದಿರೋವು ತುಂಬ ಮನೆ ಐತಲ್ಲ ಇಲ್ಲೇ ಇದ್ದಿತ್ತು ಇದೇ ಕೋಟೆ ಮನೆ ಕೋಟೆ ಒಳಗೆ ಮನೆ ಅಂತಾರಲ್ಲ ನೋಡ್ತೇನೆ ಇಲ್ಲೇ ಮೆಟ್ಲ ಕೋಟೆ ಒಳಗಡೆ ಮನೆ ಇದೆ ಫ್ರೆಂಡ್ಸ್ ಇದು ಫಸ್ಟು ಇವ್ರ ಅಜ್ಜಾರು ಇದ್ರಂತೆ ಇಲ್ಲಿ ಪ್ರದೀಪ್ ಬಾವ ಅವರ ಅಜ್ಜಾರಿದ್ರಂತ ಇಲ್ಲಿ ಕೋಟೆ ಒಳಗಡೆನೇ ಇರೋದಿದ್ದು ಮನೆ ಇದೆಲ್ಲ ಕೋಟೆ ಒಳಗೆ ಹೋಗೋಕ್ಕಾಗಲ್ಲ ಬರ್ರಿ ವಾಪಸ್ ಹೋಗ ಕೂದ್ಲು ಬಿಡ ಕೂದಲು ಮಾತ್ರ ಸಕ್ಕತ್ತ ಹಿಡಿತಾಳ ನಾನು ಮರ್ತಿದ್ದೀರಾ ನೀವು ಹಾಂ ಮರ್ತಿಲ್ಲಪ್ಪ ನಾವು ಮರ್ತಿಲ್ಲ ವಿಷಯ ಈಗ ಬರಲ್ಲ ಅವಸ್ಥೆ ಹೋಗತ್ತು ಬಾಯ್ ದಿವಿಚು ಮಿಸ್ ಯು ಬಾಯ್ ಓಕಿವಿ ಅನ್ನೋ ಬಾಯ್ ಅನ್ನೋ ಬಾಯ್ ಅನ್ನೋ ಬಾಯ್ ಬಾಯ್ ಇವಾಗ ಬೆಳಗ್ಗೆ ಕೊಟ್ಟಿದ್ದಿಟ್ಟನ್ನ ವಾಪಸ್ಸು ಇಸ್ಕೊಂಡು ಹೋಗದೆ ಈಗ ಮನೆಗೆ ಬಂದ್ವಿ ಹೌದು ಇವರಿಬ್ರು ನಮಗೋಸ್ಕರ ಕಾಯ್ತಾ ಇದ್ದಾರೆ ಬಂದ ಆಯ್ತು ಸುಮ್ಮನೆ ಹ್ಞೂ ಕಣಪ್ಪ ಆಯ್ತು ಅವನು ಆಸೆ ಮಾಡ್ತಿರತ್ತ ಸಿಟ್ಟು ಮಾಡಬೇಡ ಅವನಿಗೆ ಒಂದು ತಾತ ಹಂಗೆ ಒಂಚೂರು ಇವ್ರಿಗೆ ಹುಡ್ಗಿನ ತೋರ್ಸಕ್ಕ ನೋಡು ಹುಡ್ಗಿನ ತೋರ್ಸಕ್ಕಂತೆ ವಿಡಿಯೋ ಮಾಡಿದ್ದೀನಿ ತಡಿ ತೋರಿಸ್ತೀವಿ ಹೆಂಗದಾಳೆ ಫೋಟೋ ತೋರಿಸ್ತೆ ವೈನಾಗದಾಳೆ ಚೆನ್ನಾಗದಾಳೆ ಅಂದರೆ ಈಗ ಜಸ್ಟ್ ಬಂದಿದ್ದೀವಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀವಿ ಬೋಂಡ ಟೀ ಬಂದು 2 ನಿಮಿಷಕ್ಕೆ ನಮ್ಮಮ್ಮ ಟೀ ರೆಡಿ ಮಾಡಿ ಬೋಂಡ ಅಡನಳ್ಳವರು ಕೊಟ್ಟು ಕಳಿಸಿದ್ದಾರೆ ಮತ್ತು ಕಮಲಂಟಿಯವರು ಕೊಟ್ಟು ಕಳಿಸಿದ್ದಾರೆ ಸೊ ದೀಪ ಹಚ್ಚಿ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಮೇಲೆ ಬಂದೆ
ಎಡಿಟು ಅದು ಏನಾದರೂ ಮಾಡೋಣ ಅಂತ ಮೇಲೆ ಬಂದೆ. ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ನನ್ನ ಕಸಿನ್ಸ್ ಎಲ್ಲ ನಾನು ತುಂಬಾ ಇಷ್ಟಪಡ್ತಾರೆ, ನಾನು ಹೋಗೋದನ್ನೇ ಕಾಯ್ತಾ ಇರ್ತಾರೆ. ಇವತ್ತು ಹೇಮಂಗ್ ರಜಾ ಇತ್ತು, ಅದೊಂದು ಬೆನಿಫಿಟ್ಟು. ಅವಳು ವಿದ್ಯಾಭಾರತಿ ಕಾಲೇಜಿಗೆ ಸೇರಿದಾಳ, ಫಸ್ಟ್ PU. ಅವಳಿಗೆ ಸಂಡೇನೂ ಟೆಸ್ಟ್ ಇರುತ್ತಂತೆ. ಸೊ ಸಂಡೇ 11:30 ಇಲ್ಲ 12 ತನಕನೂ ಕಾಲೇಜಿಗೆ ಹೋಗ್ಬೇಕಾಗತ್ತಂತೆ. ಆದರೆ ಇವತ್ತು ಅವಳು ಇದ್ಲು, ಅದೇ ತುಂಬ ಖುಷಿ ಆಯಿತು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದ್ವಿ. ಇವತ್ತು ಆಂಟಿ ಬೇರೆ ಬಂದರು. ಆಂಟಿ ಬರೋದು ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಅವರು ಮಧ್ಯಾಹ್ನ 2 ಗಂಟೆ ಮೇಲೆ ಆಂಟಿ, ಅಂಕಲ್ಲು, ವರ್ಷಿಣಿ, ಚಾಯ್ ಎಲ್ಲ ಬಂದರು. ಅವರೂ ಎಷ್ಟೊತ್ತಿಗೆ ಹೋದ್ರು ಏನೋ ಗೊತ್ತಿಲ್ಲ. ನಾವು ಮಗಳನ್ನ ಬೇರೆ ನೋಡಬೇಕಾಗಿತ್ತಲ್ಲ ಅಂತ ಬೇಗನೆ ಬಿಟ್ವಿ, 3:30 ಹಂಗೆ. ಆಮೇಲೆ ಇವತ್ತು ಒಂದು ವಾರ ಆದಮೇಲೆ ನಮ್ಮ ದಿವಿಷನ್ ನೋಡಿದ್ವಿ. ನೀವು ಕೂಡ ನೋಡಿದ್ವಿ ನನ್ನ ವ್ಲಾಗಲ್ಲಿ. ತುಂಬ ಚೆನ್ನಾಗಿದ್ದಾಳೆ. ಫುಲ್ಲು ಈಗ ಅಂಬೆಗಾಲು ಹಚ್ಚೋ ಥರ ಸ್ವಲ್ಪ ಇದು ಮಾಡ್ತಾಳಂತೆ, ಕಾಲೆಲ್ಲ ಎತ್ತಾಳೆ. ಫುಲ್ಲು ಒಂದು ರೌಂಡು ಸುತ್ತರಿತಾಳೆ, ಎಲ್ರ ಜೊತೆಗೂ ಹೋಗ್ತಾಳೆ. ಫುಲ್ಲು ಊರೆಲ್ಲ ಸುತ್ತರಿಬಿಟ್ಟಿದ್ದಾಳಂತೆ. ಈಗಲೇ ಯಾವಾಗ ಬರ್ತಾಳೆ ಅಂತ ನನಗೂ ಗೊತ್ತಿಲ್ಲ. ಇವತ್ತಿನ ಡೇ ಇಷ್ಟು ಚೆನ್ನಾಗಿ ಸರಾಗವಾಗಿ ನಡೀತು. ಒಂದೇ ಸಂಡೇ ರಜಾ ಸಿಕ್ಕಿದ್ದು, ಅದು ಹೆಂಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ರೀಲ್ಸ್ ಮಾಡ್ತಾನೆ 3 hours ಹೋಗೋಯ್ತು. ಕಾಮಿಡಿ ವೀಡಿಯೋಸ್ನೆಲ್ಲ ಮಾಡ್ಕೊಂಡಿದ್ದೀವಿ, ಇನ್ಸ್ಟಾಗ್ರಾಮಿಗೆ ಹಾಕೋಣ ಅಂತ. ನನಗೊಂದು ಕಂಟೆಂಟ್ ಸಿಕ್ತು ಅವರಿಂದ, ನನಗದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಚಂದುವೇಮ. ಅವನ್ನೆಲ್ಲ ನಾನು ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಇವತ್ತಿನ ಡೇ ತುಂಬ ಚೆನ್ನಾಗಾಯಿತು. ಅಂತೂ ಇಂತೂ ಮುಗ್ದೋಯ್ತು. ನಾಳೆಯಿಂದ ಡ್ಯೂಟಿಗೆ ಹೋಗಬೇಕು. ಅದೇ ಸೋಮವಾರ ಬಂದರೆ ಒಂಥರ ಬೇಜಾರಾಗುತ್ತೆ. ಯಾಕಂದರೆ ಒಂದಿನ ರಜಾ ಇರುತ್ತೆ, 2 ದಿನ ರಜಾ ಇರುತ್ತೆ ಬ್ಯಾಂಕಿಗೆ. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹೋಗಬೇಕು ಅಂದರೆ ಯಾರಿಗಾದ್ರೂ ಬೇಜಾರಾಗೇ ಆಗುತ್ತೆ. ಅದಲ್ಲದೆ ಸೋಮವಾರ ಬೇರೆ ಫುಲ್ಲು ರಶ್ ಆಗಿರುತ್ತೆ ಬ್ಯಾಂಕು. ಅದರ್ಧ ಇನ್ನೂ ಸ್ಟ್ರೆಸ್ ಆಗುತ್ತೆ. ಆದರೂ ಪರವಾಗಿಲ್ಲ, ಹೋಗಲೇಬೇಕು, ಮಾಡಲೇಬೇಕು. ಮತ್ತು ನೆಕ್ಸ್ಟು ಈ ಥರ ಸಂಡೇ ಏನೇನು ಸಿಗುತ್ತೆ ನನಗೆ ಅದೆಲ್ಲನೂ ನಾನು ಕಂಟೆಂಟ್ ಮಾಡಿ ಹಾಕ್ತೀನಿ. ನೀವು ನನ್ನ ಸಪೋರ್ಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.